ಎಲ್ಲರಿಗೂ ನಮಸ್ಕಾರ. ಉಡುಪಿ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಬಿಸಿಲಿನಲ್ಲಿ ಒಣಗಿಸಿ ಮಾಡಿದ ಟೊಮೆಟೊ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ವಿಡಿಯೋ ಮುಖಾಂತರ ವಿವರಿಸುತ್ತಿದ್ದೇನೆ. ಟೊಮೆಟೊ ಉಪ್ಪಿನಕಾಯಿಯನ್ನು ಹಣ್ಣಾದ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಸಳುಗಳಿಂದ ತಯಾರಿಸುತ್ತೇವೆ. ಇದು ಆಂಧ್ರದಲ್ಲಿ ತುಂಬ ಪ್ರಸಿದ್ಧವಾದ ಪಾಕ ಪದ್ಧತಿಯಾಗಿದೆ. ಇದನ್ನು ಊಟ, ದೋಸೆ, ಇಡ್ಲಿ, ಚಪಾತಿ, ಪರೋಟದ ಜೊತೆ ಉಪಯೋಗಿಸಬಹುದು. ಈ ಉಪ್ಪಿನಕಾಯಿಯನ್ನು ಬಿಸಿಲಿನಲ್ಲಿ ಒಣಗಿಸಿ ಮಾಡಿದ ಅರ್ಧ ಕೆಜಿ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಲ್ಲಿ ಒರೆಸಿಕೊಳ್ಬೇಕು. ಇದನ್ನು ಚಿಕ್ಕದಾಗಿ ಕತ್ತರಿಸಿಕೊಳ್ಬೇಕು. ಚಿಕ್ಕದಾಗಿ ಹೆಚ್ಚಿಕೊಂಡ ಟೊಮೆಟೊ ಹಣ್ಣುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟುಕೊಳ್ಳಿ. ನಾನು ಇದಕ್ಕೆ 3 ಚಮಚ ಉಪ್ಪು ಸೇರಿಸಿದ್ದೇನೆ. ನಿಮಗೆ ಬೇಕಾದ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಬೋದು. ಉಪ್ಪು ಸೇರಿಸಿದ ನಂತರ ಟೊಮೆಟೊವನ್ನು ಪಾತ್ರೆಯಲ್ಲಿ 2 ದಿನ ಮುಚ್ಚಿಡಿ. ಇದನ್ನು 1 ಚಮಚದಲ್ಲಿ ತಿರುಗಿಸ್ತಾ ಇರಿ. 2 ದಿನದ ನಂತರ ಟೊಮೆಟೊ ಸ್ವಲ್ಪ ಮೆತ್ತಗಾಗಿರ್ತದೆ. ಇದನ್ನು ಹಿಂಡಿ ಟೊಮೆಟೊ ಮತ್ತು ಅದರ ಉಪ್ಪು ನೀರನ್ನು ಬೇರೆ ಬೇರೆಯಾಗಿ ಪಾತ್ರೆಯಲ್ಲಿಟ್ಟು ಒಣಗಿಸಿಕೊಳ್ಬೇಕು. ನಾನು 1 ದಿನ ಮಾತ್ರ ಇದನ್ನು ಒಣಗಿಸಿದ್ದೇನೆ. ಈಗ ಬೇಸಿಗೆ ಆದ್ದರಿಂದ ಟೊಮೆಟೊ ಬೇಗ ಒಣಗಿದೆ. ಅದರ ಉಪ್ಪು ನೀರನ್ನು ಮಸಾಲ ರುಬ್ಬುವಾಗ ಬಳಸಿಕೊಳ್ಳಬಹುದು. ಟೊಮೆಟೊ ಉಪ್ಪಿನಕಾಯಿಗೆ ಬೇಕಾಗುವ ಸಾಮಗ್ರಿ: ಎಣ್ಣೆ 3/4 ಕಪ್ಪು, 1 ಚಮಚ ಮೆಂತ್ಯ, 10 ಒಣಮೆಣಸಿನಕಾಯಿ ಅಥವಾ 1.5 ಚಮಚ ಅಚ್ಚ ಖಾರದ ಪುಡಿ, ಜೀರಿಗೆ 1 ಚಮಚ, ಸಾಸಿವೆ 1.5 ಚಮಚ, ಬೆಳ್ಳುಳ್ಳಿ 10-12 ಎಸಳು, ಕರಿಬೇವು ಎಲೆ ಸ್ವಲ್ಪ, 25 ಗ್ರಾಮ್ ಹುಣಸೆಹಣ್ಣು, 1 ಚಿಟಿಕೆ ಹಿಂಗು. ಒಂದು ಬಾಣಲೆಯಲ್ಲಿ ಒಣಮೆಣಸಿನಕಾಯಿ ಹುರಿದುಕೊಳ್ಳಿ. ಮೆಂತ್ಯವನ್ನು ಸ್ವಲ್ಪ ಹುರಿಬೇಕು. ಜಾಸ್ತಿ ಹುರಿದ್ರೆ ಅದು ಕಹಿ ಆಗ್ತದೆ. ನಂತರ ಸಾಸಿವೆ, ಜೀರಿಗೆ ಸೇರಿಸಿ ಸ್ವಲ್ಪ ಹುರಿದುಕೊಳ್ಳಿ. ಇದು ತಣ್ಣಗಾದಾಗ ಮಿಕ್ಸಿಗೆ ಸೇರಿಸಿ ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ಒಣಗಿದ ಟೊಮೆಟೊ ಸೇರಿಸಿ ಪೌಡ್ರ್ ಮಾಡ್ಕೊಳ್ಳಿ ಮೊದಲು. ನಂತರ ಇದು ಪೇಸ್ಟ್ ಆಗಲಿಕ್ಕೆ ಆ ಟೊಮೆಟೊ ನೀರನ್ನು ಉಪಯೋಗಿಸ್ಕೊಳ್ಳಿ. ಬಾಣಲೆಯನ್ನು ಬಿಸಿ ಮಾಡಿಕೊಂಡು 3/4 ಕಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಎಲೆ ಹಾಕಿ ಸಿಡಿಸಿ ನಂತರ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ರುಬ್ಬಿದ ಟೊಮೆಟೊ ಮಿಶ್ರಣ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮಿಶ್ರಣ ಚೆನ್ನಾಗಿ ಹುರಿದ ಒಳ್ಳೆ ಪರಿಮಳ ಬೀರೋದಕ್ಕೆ ಶುರು ಆಗುತ್ತೆ. ನಂತರ ಸ್ವಲ್ಪ ಬೆಲ್ಲ, ಹಿಂಗು ಸೇರಿಸಿ ಉಪ್ಪು ಬೇಕಾದ್ರಲ್ಲಿ ಸ್ವಲ್ಪ ಸೇರಿಸ್ಕೊ. ಒಣಗಿದ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು. ಇದು ತಣ್ಣಗಾದಾಗ ಬಾಟಲಿಯಲ್ಲಿ ತುಂಬಿ ಇಡಿ ಹಲವು ತಿಂಗಳವರೆಗೆ ಇದನ್ನು ಬಳಸಿಕೊಳ್ಬೋದು. ಈ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ನಾವೀಗ ತಿಳಿದಿದ್ದೀವಿ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.